ಹಬ್ಬವ ಸಂವತ್ಸರದ ಶುಭಾಶಯಗಳು. ಈಗ ಹಿರಿಯರಾದಂಥ ಪ್ರಸಾದ್ ಸರ್ ಮಾತಾಡಿದ್ದಾರೆ, ಮತ್ತೆ ಪುತ್ತರಾಯ ಸರ್ ಮಾತಾಡಿದ್ದಾರೆ, ಹಿರಿಯರಾದಂಥ ಸಂಘ ಪ್ರಚಾರಕರಾದಂಥ ಸುರೇಶ್ ಅವರು ಮಾತಾಡಿದ್ದಾರೆ. ಈಗ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ನಾವು ನಮಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ. ಅದರಲ್ಲಿ ಎಲ್ಲವನ್ನೂ ನಾವು ಸಮಾಜಕ್ಕೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಊಟ ಮಾಡುವ ಒಂದು ಬಟ್ಟಲಿನಿಂದ ಒಂದು ಮುಷ್ಟಿ ಅನ್ನವನ್ನು ಕೊಟ್ರೆ ನಮಗೇನು ಅದರಲ್ಲಿ ಕಮ್ಮಿ ಆಗ್ಲಿಕ್ಕಿಲ್ಲ. ಹಾಗಾದ ಕಾರಣ ದಿವಸದಲ್ಲಿ 2 ಗಂಟೆ ಮಂಗಳೂರಿನಲ್ಲಿ ನಾನು ಫ್ರೀ ಸರ್ವಿಸ್ ಮಾಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ವಾರಕ್ಕೆ ಒಂದ್ಸತಿ ತನ್ನ ಹುಟ್ಟೂರಿಗೆ ಮಾಡಬೇಕು. ಯಾಕೆಂದ್ರೆ ಸೋಷಿಯಲ್ ಸರ್ವಿಸ್ ಸ್ಟಾರ್ಟ್ಸ್ ಎಟ್ ಹೋಮ್ ಅಂತ ಹೇಳ್ತಾರೆ. ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡಿ ಮನೆ ಮಠ ಎಲ್ಲ ಬಿಟ್ಟು ಮಾಡೋರಿದ್ದಾರೆ, ಆದ್ರೆ ಅದು ಸೋಷಿಯಲ್ ಸರ್ವಿಸ್ ಅಂದ್ರೆ ಮನೆಯವರಿಗೆ ಫಸ್ಟ್ ಮುಟ್ಟಬೇಕು. ಮನೆಯವರು ಯಾರು ಅಂದ್ರೆ ನಮ್ಮ ಹುಟ್ಟೂರಿನವರು. ನಾವು ಎಲ್ಲೋ ಏನೋ ಮಾಡಿ ಹುಟ್ಟೂರಿಗೆ ಏನು ಮಾಡದಿದ್ರೆ ಅದರಿಂದ ಏನು ಅದೊಂದು ಕುಂದುಕೊರತೆ. ಹಾಗಾದ ಕಾರಣ ಸೋಷಿಯಲ್ ಸರ್ವಿಸ್ ಶುಡ್ ಸ್ಟಾರ್ಟ್ ಎಟ್ ಹೋಮ್. ಮತ್ತೆ ದಾನ ಹೇಳುವಂಥದ್ದು ಸತ್ಪಾತ್ರರಿಗೆ ಆಗ್ಬೇಕು. ಓಕೆ, ದಾನ ಬೇಕಾಬಿಟ್ಟಿ ದಾನ ಮಾಡಿ ಅದರಿಂದ ಏನು ಒಳ್ಳೇದಾಗುದಿಲ್ಲ. ಹಾಗಾದ ಕಾರಣ ನಾವು ಸತ್ಪಾತ್ರರಿಗೆ ಮಾಡ್ತಿದ್ದೇವೆ, ಖಂಡಿತ ಹೌದು. ನಮ್ಮ ಊರಿನ ಎಲ್ಲರ ನಾನು ಹುಟ್ಟಿ ಬೆಳೆಯಬೇಕಾದ್ರೆ ಮಾತಾಡಿಕೊಂಡು ಸಹಜೀವನ ಮಾಡಿದವರು ಮೊದಲು ಇವರಿಗೆ ಸಿಗ್ಬೇಕು, ಬಾಕಿದ್ದದ್ದು ಮತ್ತೆ. ಹಾಗಾದ ಕಾರಣ ದಾನ ಸತ್ಪಾತ್ರರಿಗೆ ಆಗ್ತಾ ಇದೆ. ಮತ್ತೆ ನನಗೆ ಇದೆಲ್ಲ ಮಾಡಲಿಕ್ಕೆ ಪ್ರೇರಣೆ ಪ್ರಸಾದ್ ಸರ್. ಚಿಕ್ಕದಿರುವಾಗ ನಾನು 1991-92ರಲ್ಲಿ ಏನು ಅಂತ ಅವರ ಬಳಿಗೆ ಹೋಗೋದು. ಅವರಿಗೆ ಫೀಸ್ ಎಲ್ಲ ಕೊಡ್ಲಿಕ್ಕಿಲ್ಲ, ಅವರು ಬರೀತಾರೆ ಮತ್ತು ಕೊಡ್ತಾರೆ, ಮತ್ತೆ ಅದನ್ನು ನುಂಗಿಕೊಂಡು ಬರೋದು ನಾವು. ಹಾಗೆ ಅವರು ಈಗ ಕೂಡ ಆ 10 ರೂಪಾಯಿ, ಅವಾಗ ಸ್ವಲ್ಪ ಅದಕ್ಕೆ ವ್ಯಾಲ್ಯೂ ಇದ್ದಿರ್ಬೋದು, ಆದ್ರೆ ಈಗಲೂ ಕೂಡ ಅವರು 10 ರೂಪಾಯಿ ತಕೊಳ್ಳೋದು. ಅದರಲ್ಲಿ ಹೇಗೆ ಅದರನ್ನ ಮ್ಯಾನೇಜ್ ಮಾಡ್ತಾರೋ ದೇವರಿಗೆ ಗೊತ್ತು. ಅವರಷ್ಟು ಮಾಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದ ಕಾರಣವೇ ಅವರು ನನಗೆ ಆದರ್ಶ. ಓಕೆ, ಅವರ ಹಾದಿಯಲ್ಲೇ ನಾನು ಸಂಪೂರ್ಣ ನಡಿಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಮ್ಮ ಸ್ವಾರ್ಥ ಸಹ ನಾವು ನೋಡ್ಬೇಕಾಗ್ತದೆ. ಆದ್ರೆ ಒಂದು ಸ್ವಲ್ಪ ಆದ್ರೂ ಅವರ ಹಾದಿಯಲ್ಲಿ ನಡೆದು ಸಮಾಜಕ್ಕೋಸ್ಕರ ಮಾಡಬೇಕು. ಪುತ್ತೂರಾಯರು ಸರ್ ಕೂಡ ಹಾಗೆ. ಅವರ ಹುಟ್ಟೂರಿನಲ್ಲಿ 5 ವರ್ಷ ಆಯ್ತು. ಅವರು ಪ್ರತಿ ತಿಂಗಳು ಒಂದು ಫ್ರೀ ಕ್ಯಾಂಪ್ ಮಾಡ್ತಾರೆ. ಹುಟ್ಟೂರಿಗೆ ಏನಾದ್ರೂ ಒಂದು ಮಾಡಿ ಜನತೆಗೆ ಒಂದು ಮಾಡ್ತಾರೆ ಅವರು. ಅದೇ ಒಂದು ಆದರ್ಶವನ್ನ ತಕೊಂಡು ಅವರನ್ನು ಬರ ಹೇಳಿದ್ದೇ ಅದಕ್ಕೆ. ಯಾಕೆಂದ್ರೆ ಅವರ ಒಂದು ನಿದರ್ಶನದಲ್ಲೇ ನಾವು ಮುಂದೆ ನಡಿಬೇಕು, ಅವರ ಒಂದು ಮಾರ್ಗದರ್ಶನದಲ್ಲೇ ನಡಿಬೇಕು. ಸ್ವಾರ್ಥವೇ ನಮ್ಮ ಜೀವನ ಆಗಬಾರ್ದು. ಹಣ, ನನಗೆ ಸುಮಾರು ಜನ ಹೇಳಿದವರಿದ್ದಾರೆ, ನೀ ದುಡ್ಡು ಮಾಡು ಅಂತ, ನೀ ಸುಮ್ಮನೆ ಇದೆಲ್ಲ ಯಾಕೆ ಮಾಡ್ತೀವಿ ಅಂತ. ಅದಕ್ಕೆ ದುಡ್ಡಿನಲ್ಲಿಯೂ ಕೂಡ ಅದರ ಬಗ್ಗೆ ನಮಗೆ ಒಂದು ಆಲೋಚನೆ ಬೇಕು, ಅದರಲ್ಲಿ ಒಂದು ಆದರ್ಶ ಬೇಕು ದುಡ್ಡಿನ ಬಗ್ಗೆ. ಎಲ್ಲ ಬಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಆದಿಶಂಕರಾಚಾರ್ಯರು ಒಂದು ಭಜಗೋವಿಂದಂ ಅಂತ ಒಂದು ಕವನ ಬರೆದಿದ್ದಾರೆ, ಒಂದು ಶ್ಲೋಕ ಬರೆದಿದ್ದಾರೆ. ಅದರಲ್ಲಿ ಜೀವನ ಹೇಗೆ ಮಾಡಬೇಕು ಅಂತ ಅದರಲ್ಲಿ ಸಂಪೂರ್ಣ ಉಂಟು. ಅದನ್ನ ಓದ್ಲೇಬೇಕು ಎಲ್ಲರೂ ಸಹ. ಭಜಗೋವಿಂದಂ ಜೀವನ ಹೇಗೆ ನಡೀತದೆ ಅವರು ಹೇಳಿದಾಗೆ ಆಗ್ತಾ ಉಂಟು. ಓಕೆ, ಅದು ಹಣದ ಬಗ್ಗೆ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅಂದ್ರೆ ನಾವು ಒಳ್ಳೆ ಕಾರ್ಯವನ್ನು ಮಾಡಿ ಏನು ವಿತ್ತ ಸಿಗ್ತದ ಅದರಲ್ಲಿ ನಿನ್ನ ಚಿತ್ತವನ್ನ ವಿನೋದಿಸು. ಏನೋ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇದು ಸ್ಕ್ಯಾನ್ ಮಾಡಿ ನಾವು ಅಂತ ದುಡ್ಡು ಬೇಡ ನಮಗೆ. ನಮಗೆ ನೆಮ್ಮದಿಯೇ ಮುಖ್ಯ. ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ, ನೆಮ್ಮದಿ ಮುಖ್ಯ. ಹಾಗೆ ನಾನು ನೆಮ್ಮದಿಯಾಗಿರ್ಬೇಕು, ಇನ್ನೊಬ್ಬರು ನೆಮ್ಮದಿಯಾಗಿರ್ಬೇಕು. ಆ ಒಂದು ಚಿಂತನೆಯಿಂದ ನಾನು ಜೀವನ ಮಾಡುವನು, ಮತ್ತೆ ನಾನು ಕೆಲಸ ಮಾಡುವನು.
ಹಾಗೆ ದುಡ್ಡು ಮುಖ್ಯ ಅಲ್ಲ, ನಮಗೆ ನೆಮ್ಮದಿ ಮುಖ್ಯ. ನೆಮ್ಮದಿ ಯಾವಾಗ ಸಿಗುವುದು ಅಂದ್ರೆ ನಾವು ಇನ್ನೊಬ್ಬರಿಗೆ ಕೊಡಬೇಕು. ಕೊಟ್ಟದ್ದು ತನ್ನನಿಗೆ, ಬಚ್ಚಿಟ್ಟದ್ದು ಪರರಿಗೆ. ಹಾಗಾದ ಕಾರಣ ಆ ಒಂದು ನಿಟ್ಟಿನಲ್ಲಿ ಮಂಗಳೂರಿನಲ್ಲಿಯೂ ಶುರು ಮಾಡಿ ಒಂದು 3-4 ತಿಂಗಳಾಯಿತು. ಮತ್ತೆ ಇಲ್ಲಿ ಸಹ ಮತ್ತೆ ನನ್ನ ಟ್ರೈನಿಂಗ್ ಆದದ್ದೇ ಹಾಗೆ. ನಾನು ಸೈಂಟ್ ಜಾನ್ಸನಲ್ಲಿ ವ್ಯಾಸಂಗ ಮಾಡಿ ನನ್ನನ್ನು ಸೀದಾ ಹಾನೂರು ಕೊಳ್ಳೆಗಾಲಕ್ಕೆ ಪೋಸ್ಟಿಂಗ್ ಆಯ್ತು ನನಗೆ. ಅಲ್ಲಿ ಎಂತ ವೀರಪ್ಪನ್ ಎಲ್ಲ ಓಡಾಡ್ತಾ ಇದ್ದ ಸಮಯ. ಇದರಲ್ಲಿ ವ್ಯಾನಿನಲ್ಲಿ ಹೋಗಿ ಎಲ್ಲೋ ದೂರದಲ್ಲಿ ವಾರಕ್ಕೊಂದು ಬಸ್ ಬರುದು ಅಲ್ಲಿಗೆ. ಅಂತ ಜಾಗಕ್ಕೆ ಹೋಗಿ ನಾನು ಕ್ಯಾಂಪ್ ಮಾಡ್ತಾ ಇದ್ದೆ. ಮತ್ತೆ ಎಲ್ಲ ಕಲಿತ ಮೇಲೆ ರೂರಲ್ ಸರ್ವಿಸ್ ಅಂತ ಒಂದು ಕುಡುಪಲ್ ತಡಕದಲ್ಲಿ 1.5 ವರ್ಷ ಕೆಲಸ ಮಾಡಿದ್ದೇನೆ. ಎಲ್ಲರೂ ಕಲಿತು ಎಲ್ಲಿಗೆ ಚಂದ್ರಯಾನಕ್ಕೆ ಹೋಗುವವರು, ಅಮೆರಿಕ ಮತ್ತೆ ಜರ್ಮನಿ. ನಾನು ಅಲ್ಲಿಂದ ಚಂದ್ರಯಾನಕ್ಕೆ ಇಲ್ಲಿಗೆ ಬಂದದ್ದು, ಎಲ್ಲಿಗೆ, ಕುಡುಪಲ್ ತಡಕಕ್ಕೆ ಬಂದದ್ದು. ಹಾಗೆ ನನಗೆ ಅದು ಶುರುವಿಂದಲೇ ನನಗೆ ಈ ರೀತಿಯದ್ದೇ ಒಂದು ಟ್ರೈನಿಂಗ್ ಸಿಕ್ಕಿದೆ. ಆಮೇಲೆ ಅದಾದ ಮೇಲೆ ಬಹಳ ಕಷ್ಟಪಟ್ಟು ಕಲಿತು ವಿದ್ಯಾರ್ಚನೆ ಮಾಡಿದ್ದೇನೆ. ಮತ್ತೆ ಅದು ಮಾಡಿ ಪುನಃ ದುಡ್ಡು ಮಾಡುವ ಒಂದು ಅಪರ್ಚುನಿಟಿಗಳೆಲ್ಲ ಇತ್ತು. ಅದೆಲ್ಲ ಬಿಟ್ಟು ಮುಂಬೈಯಿಂದ ಟಾಟಾ ಮೆಮೋರಿಯಲ್ DM ಆದ ಮೇಲೆ ನನಗೆ ದುಡ್ಡು ಮುಖ್ಯ ಅಲ್ಲ ಹೇಳುವಂಥದ್ದು ನನಗೆ ಕ್ಲಿಯರ್ ಕಟ್ ಆಗಿ ನನಗೆ ಆಲೋಚನೆ ಇತ್ತು. ಹಾಗಾದ ಕಾರಣ ನಾನು ಮಂಗಳೂರಿಗೆ ಬಂದದ್ದು. ಮಂಗಳೂರಲ್ಲಿ ಬೇರೆ ಕಡೆ ಕೊಡುವ ಸ್ಯಾಲರಿಗಿಂತ ಸಾಮಾನ್ಯ ಒಂದು 25% ಅಷ್ಟೇ ಇರುವುದು. ಬೇರೆ ಕಡೆ ಹೋದ್ರೆ ಇದರ 4 ಪಟ್ಟು ಜಾಸ್ತಿ ದುಡಿಲಿಕ್ಕೆ ಆಗ್ತದೆ. ಅದು ಇಲ್ಲಿ ಬಂದದ್ದು ಯಾಕೆಂದ್ರೆ ನೆಮ್ಮದಿ ಬೇಕು, ಊರಿಗೆ ಬರಬೇಕು ಅಂತ. ಊರಿಗೆ ಬಂದ ಒಂದು 5 ವರ್ಷ ಆದ ಮೇಲೆ ನಮ್ಮ ಹುಟ್ಟೂರಿಗೆ ಏನಾದ್ರೂ ಮಾಡಬೇಕು ಅಂತ ಒಂದು ಮನಸ್ಥಿತಿಯಲ್ಲಿ ಬಂದದ್ದು. ಮತ್ತೆ ಅಹಂಕಾರ, ವಿದ್ಯಾ ದದಾತಿ ವಿನಯಂ. ನಾವು ಓದ್ತಾ ಹೋದಾಗೆ ವಿನಯ ಅಂದ್ರೆ ಹ್ಯುಮಿಲಿಟಿಯಿಂದ ಏನು ನಮಗೆ ಎಲ್ಲ ಗೊತ್ತುಂಟು, ನಾನು ಎಲ್ಲ ಬಹಳ ಓದಿದವನು, ನಾನು ಎಲ್ಲ ಸರ್ವಜ್ಞ, ಅದು ಇಲ್ಲದಿರುವುದೇ ವಿನಯ. ಓದ್ತಾ ಹೋದಾಗ ಈಗ ನನಗೆ ಆಗ್ತದೆ ಒಂದು 90% ಆಫ್ ದ ಥಿಂಗ್ಸ್ ನನಗೆ ಗೊತ್ತಿಲ್ಲ ಅಂತಲೇ ನನಗೆ ಒಂದು ಫೀಲಿಂಗ್ ಇದೆ. ಡೈಲಿ ಹೋಗ್ತಾನೆ, ಕಾನ್ಫಿಡೆನ್ಸ್ ಹೋಗ್ತಾನೆ, ಆದ್ರೂ ನನಗೆ ತುಂಬಾ ಸಂಗತಿಗಳು ಗೊತ್ತಿಲ್ಲ ಹೇಳುವಂತ ಫೀಲಿಂಗೇ ಇದೆ. ವಿನಯಂ ದದಾತಿ ಪಾತ್ರತಾ ಅಂದ್ರೆ ವಿದ್ಯೆ ವಿನಯ ಎಲ್ಲ ಸೇರಿ ಯೋಗ್ಯತೆಗೆ ಬರ್ತದೆ. ಆ ಯೋಗ್ಯತೆಗೆ ಬಂದ ಮೇಲೆ ಧನ ಬರ್ತದೆ. ಆ ಯೋಗ್ಯತೆಗೆ ಬರುವುದು. ನಾವು ಧನ ಅಂದ್ರೆ ಹಣದ ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ. ಹಣವೇ ನಮ್ಮನ್ನು ಹುಡುಕಿಕೊಂಡು ಬರ್ತದೆ. ಓಕೆ, ನಾವು ಹಣದ ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ. ಆದರೆ ಆ ಬಂದ ಹಣವನ್ನು ಧರ್ಮದಲ್ಲಿ ವಿನಿಯೋಗಿಸು. ಧನಾತ್ ಧರ್ಮ ತತಃ ಸುಖಂ ಅಂದ್ರೆ ಆ ಬಂದ ಹಣವನ್ನು ಧರ್ಮ ಕಾರ್ಯಗಳಲ್ಲಿ ಉಪಯೋಗ ಮಾಡಬೇಕು. ಹಣವನ್ನು ಕೂಡಿಟ್ಟು ಅದು ಹುಳಾಗಿ ಇದಾಗಿ ಹೇನಾಗಿ ಅದೆಲ್ಲೋ ಹಾಳಾಗಿ ಹೋಗ್ತದೆ. ನಾವು ಮತ್ತೆ ಹೋಗುದು 6 ಫೀಟು ಹೊಂಡಕ್ಕೆ ಹೋಗುದು. ಓಕೆ, ನಾವೇನು ತಕೊಂಡು ಹೋಗುದಿಲ್ಲ, ದೇಹವನ್ನು ಕೂಡ ತ್ಯಾಗ ಮಾಡಿಯೇ ಹೋಗುದು. ಈ ಸತ್ಯವನ್ನು ಅರಿತುಕೊಂಡು ನಾವು ಜೀವನ ಮಾಡಿದರೆ ಅದರಲ್ಲಿ ಒಳ್ಳೇದಾಗ್ತದೆ. ಹಾಗಾದ ಕಾರಣ ಧನ ಧರ್ಮ ತಥಾ ಸುಖ ಬರಬೇಕಾದ್ರೆ ಆ ಬಂದ ಹಣದಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಹಾಗೆ ಇಲ್ಲಿ ಯಾಕೆ ಮಾಡಬೇಕು? ಇದು ನಮ್ಮ ಬಡತನ ಹೇಳುವಂಥದ್ದು ಒಂದು ಮನೆ ಅಥವಾ ಒಂದು ಜಾಗ ಹೀಗೆ ಇತ್ತು. ಈಗ ಬಡತನ ಹೇಳುವಂಥದ್ದು ಶ್ರೀಮಂತನ ಮನೆಯೊಳಗೆ ಬಂದಿದೆ. ಬಡತನ ಹೇಳುವಂಥದ್ದು ಶ್ರೀಮಂತನ ಮನೆಯೊಳಗೆ ಉಂಟು. ಯಾಕೆಂದ್ರೆ ಸಾಮಾನ್ಯವಾಗಿ ಈ ಆರ್ಥಿಕ ಬಡತನ ಹೇಳುವಂಥದ್ದು ನಿರ್ಮೂಲನ ಆಗ್ತಾ ಉಂಟು. ಆದರೆ ಈ ಮಾನಸಿಕ ಬಡತನ ಹೇಳುವಂಥದ್ದು ಮನೆಯ ಒಳಗೆ ಬಂದಿದೆ. ಈಗ ತುಂಬಾ ನನ್ನ ರಿಲೇಟಿವ್ ಮನೆಯಲ್ಲೇ ನೋಡಿದ್ದೇನೆ. ಇವಾಗ ವೃದ್ಧರಿಗೆ, ತಂದೆ ತಾಯಿಗೆ ಒಂದು ಕಾಲಿಗೆ ಇನ್ಫೆಕ್ಷನ್ ಆಯ್ತು, ಸೀರಿಯಸ್ ಆಯ್ತು, ಹೇಳ್ತಾರೆ ಇದು ಇನ್ಶೂರೆನ್ಸ್ ಉಂಟಲ್ಲ, ಅಷ್ಟು ಮಾಡಿದರೆ ಸಾಕು. ಅವನಿಗೆ 2-3 ಲಕ್ಷ ಸಂಬಳ ಬರ್ತದೆ, ಇನ್ಶೂರೆನ್ಸ್ ಇಂದ ಇಷ್ಟದ್ದು ಮಾಡಿದರೆ ಸಾಕು, ಇನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ. ಮತ್ತೆ ಸುಮಾರು ಜನರು ಇದು ಮದ್ದಿಗೆ ಹಣ ಕೊಡುವುದಿಲ್ಲ. ಅವನು ಅಲ್ಲಿ ದುಡಿತಾ ಇದ್ದಾನೆ ಇದು ಲಕ್ಷಗಟ್ಟಲೆ, ತಂದೆ ತಾಯಿಯ ಮದ್ದಿಗೆ ಹಣ ಕೊಡುವುದಿಲ್ಲ. ಓಕೆ,
ಸುಮಾರು ಜನ ಬರ್ತಾರೆ, ನಾನು ಫ್ರೀ ಸರ್ವಿಸ್ ಮಾಡಬೇಕಾದ್ರೆ ಎಲ್ಲರಿಗೂ ನಾನು ₹100 ಅಂತ ಹೇಳುದು. ಆದರೆ ಯಾರ ಹತ್ರ ನಾನು 70% ಆಫ್ ಪೀಪಲ್ ಐ ಡೋಂಟ್ ಟೇಕ್ ಮನಿ. ಜನೌಷಧಿ ಬರೆದು ಕೊಡ್ತೇನೆ. ನಂದು ಫ್ರೀ ಆದ್ರೆ, ನಂದು ಕನ್ಸಲ್ಟೇಷನ್ ಫ್ರೀ ಆದ್ರೆ, ಒಂದು ₹100ಗೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇದ್ದು ಮದ್ದು ಸಿಕ್ಕಿದ್ರೆ ಒಂದು ತಿಂಗಳಿದ್ದವರು ಖರ್ಚಾಯ್ತಲ್ಲ. ಯಾಕಂದ್ರೆ ಅವರ ಮಕ್ಕಳು ಹಣ ಕೊಡುವುದಿಲ್ಲ. ಆ ರೀತಿಯ ಒಂದು, ಅಂದ್ರೆ ಬಡತನ ಹೇಳುವಂಥದ್ದು ಈಗ ಮನೆಗಳಿಗೆ ಬಂದಿದೆ. ಹಾಗಾದ ಕಾರಣ ಈ ವೃದ್ಧರ ಒಂದು ಸೇವೆ ಅದೊಂದು ಈ ಕೆಲಸದ ಮೂಲಕ ಆಗಬೇಕು. ಅವರು ಬರುವುದಿಲ್ಲ, ಅವರು ನನಗೆ ತೊಂದರೆ ಉಂಟು ಅಂತ ಬರುವುದೇ ಇಲ್ಲ ವೃದ್ಧರು. ಓಕೆ, ನಾವಲ್ಲಿ ಅವರನ್ನು ಹುಡುಕಿ ನಾವು ಕೆಲವೊಂದು ಸತಿ ಮಾಡ್ಬೇಕಾಗ್ತದೆ. ಅದು ಹೀಗಿದ್ದ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ ಸಾಧ್ಯ. ನನಗೆ ಸ್ವತಃ ಹೋಗಿ ಮನೆಗೆ ಹೋಗಿ ಇದು ಕದ ತೆರೆದು ನನಗೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ ಕಾರಣ ನಾವು ಯಾವ್ದಾದ್ರೂ ಒಂದು ಪ್ಲಾಟ್ಫಾರ್ಮ್ ನ ಹಿಡಿಬೇಕು, ನೆಟ್ವರ್ಕ್ ಮಾಡಬೇಕು. ಆ ಒಂದು ಸೇವಾ ಮನೋಭಾವ ಇರುವಂತಹ ವ್ಯಕ್ತಿಗಳೊಟ್ಟಿಗೆ ನಾವು ಕೈ ಜೋಡಿಸ್ಬೇಕು. ಅವಾಗಲೇ ನಮಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಒಬ್ಬನಿಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ ಕಾರಣ ಇದು ಈ ಒಂದು ಸಂಸ್ಥೆ ಮಾಡುವಂತ ವಿಚಾರಗಳು ತುಂಬಾ ಸರಿಯಾಗಿವೆ. ಹಾಗಾದ ಕಾರಣವೇ ಈ ಸಂಸ್ಥೆಯ ಒಟ್ಟಿಗೆ ಕೈ ಜೋಡಿಸ್ಲಿಕ್ಕೆ ಕಾರಣ. ಮತ್ತೆ ಈ ವೃದ್ಧರ ಸೇವೆ ಆಗ್ಬೇಕಾದ್ರೆ, ಈ ಬಡವರ ಸೇವೆ, ಬಡವರು ಅಂದ್ರೆ ಆರ್ಥಿಕ ಬಡವರಲ್ಲ, ಈ ಮಾನಸಿಕ ಬಡತನ ಇರುವಂತ ಮನೆಗೆ ಹೋಗಿ ಅವರ ಒಂದು ಸೇವೆ ಮಾಡುವಂಥದ್ದು ಅದು ಈ ಒಂದು ಪ್ಲಾಟ್ಫಾರ್ಮ್ ಇಂದ ಮಾತ್ರ ಸಾಧ್ಯ. ಓಕೆ, ಆಮೇಲೆ ಡಾಕ್ಟರ್ ನೀವೇನು ಮಾಡಿದ್ದೀರಿ, ಯಾಕೆ ನಾವು ಬರಬೇಕು? ಆಕ್ಚುಲಿ ಸಾಮಾನ್ಯ ಒಂದು 1997ಕ್ಕೆ ನಾನು ವೈದ್ಯಕೀಯ ಜಾಯಿನ್ ಆದದ್ದು. ಇವರ ಹತ್ರ ಕೇಳಿ ಇವರ ಒಂದು ಗೈಡೆನ್ಸ್ ತಕ್ಕೊಂಡೇ ನಾವು ಮಾಡಿದ್ದು. ಪ್ರಸಾದ್ ಭಂಡಾರಿ ಅವರ ಕ್ಲಿನಿಕ್ಕಿಗೆ ಹೋಗಿ ನಾನು ತಕ್ಕೊಳ್ಬೇಕಾ ಹೇಗೆ ಮುಂದೆ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ವೈದ್ಯಕೀಯವನ್ನು ಮಾಡಿದ್ದು. ಅವರನ್ನು ನೋಡಿಕೊಂಡೇ ಮಾಡಿದ್ದು ನಾವು. ಅವರಾಗೆ ಆಗ್ಬೇಕು ಅಂತ. ಯಾರಾಗೆ ಆಗ್ಬೇಕು ಅಂದ್ರೆ ಪ್ರಸಾದ್ ಭಂಡಾರಿ ಅವರಾಗೆ ಆಗ್ಬೇಕು ಅಂತ. ಹಾಗೆ ಸಾಮಾನ್ಯ ಒಂದು 20 ವರ್ಷದಿಂದ ಪ್ರತಿಷ್ಠಿತ ಸಂಸ್ಥೆಗಳು ಅಂತ ಸಂಸ್ಥೆಗಳಿಗೆ ಸಿಗ್ಬೇಕಾದ್ರೆ ಕೆಲವರು ವರ್ಷ ಓದ್ಬೇಕಾಗ್ತದೆ. ಮತ್ತೆ ಲಾಸ್ಟ್ ಇದು DM ಸಿಗುವುದು ನನಗೆ 3rd ರ್ಯಾಂಕ್ ಬಂದಿತ್ತು ಫಸ್ಟ್ ಟೈಮ್ ಅಟೆಂಪ್ಟ್ ಅಲ್ಲಿ. ನನಗೆ ಸಿಗ್ಲೇ ಇಲ್ಲ. ಮತ್ತೆ ಆ ಸೀಟ್ ಸಿಗ್ಬೇಕಾದ್ರೆ ನನಗೆ ಫಸ್ಟ್ ರ್ಯಾಂಕ್ ಬರ್ಬೇಕಾಯ್ತು. ಅಂದ್ರೆ ಸೀಟ್ ಇದ್ದದ್ದು 2 3ನೇ ಸ್ಥಾನ ಬಂದಿತ್ತು, ನನಗೆ ಸೀಟ್ ಸಿಗ್ಲಿಲ್ಲ, DM ಸೀಟ್. ಅವಾಗ ಕ್ರಿಟಿಕಲ್ ಕೇರ್ ಅಲ್ಲಿ ಒಂದೇ ಟಾಟಾ ಮೆಮೊರಿ ಮಾತ್ರ ಇದ್ದದ್ದು. ಹಾಗೆ ನೆಕ್ಸ್ಟ್ ಟೈಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕಾಯ್ತು. ಸೊ ಆ ರೀತಿ ಒಂದು ಬಹಳ ಒಂದು ಕ್ರೀಮ್ ಡಿ ಕ್ರೀಮ್ ಅಂತ ಹೇಳ್ತಾರಲ್ಲ, ಆ ಒಂದು ಲೆವೆಲ್ ಅಲ್ಲಿ ನಾನು ವ್ಯಾಸಂಗ ಮಾಡಿ ಬಂದದ್ದು. ಹಾಗಾದ್ರೆ ನಿಮಗೆ ನಾನು ಕೊಡ್ತಾ ಇರುವಂತದ್ದು ಅನ್ಡೈಲ್ಯೂಟೆಡ್ ಪ್ಯೂರ್ ಮೆರಿಟ್. ಓಕೆ, ನಾನು ಅಷ್ಟು ಮಂಥನ ಮಾಡಿ ಕಷ್ಟ ಬಂದು ಗಳಿಸಿದಂತಹ ಒಂದು ನಾಲೆಜ್ ಮತ್ತೆ ಸ್ಕಿಲ್ ಅನ್ನ ನಿಮಗೆ ಕೊಡ್ತಾ ಇರೋದು. ಬಹಳ ಅತ್ಯಮೂಲ್ಯವಾದ ಒಂದು 20 ವರ್ಷ ನನಗೆ ಏನೂ ಇಲ್ಲ, ಓದುದು ಬಿಟ್ಟರೆ ಏನೂ ಇಲ್ಲ, ಎಲ್ಲ ಬ್ಯಾಡ್ ಟೈಮ್ಸ್ ಓನ್ಲಿ. ಓಕೆ, ಅಂತ ಇದನ್ನ ಒಂದು ಎದುರಿಸಿ ಪಡೆದಂತ ಒಂದು ವಿದ್ಯೆಯನ್ನ ನಿಮಗೆ ನಾನು ಕೊಡ್ತಾ ಇದ್ದೇನೆ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಜನ್ವಿನ್ ಡಯಾಗ್ನೋಸಿಸ್ ಅಂದ್ರೆ ತುಂಬಾ ಹಾರಿಕೆಯ ಡಯಾಗ್ನೋಸಿಸ್ ಏನಲ್ಲ, ಪರ್ಫೆಕ್ಟ್ ಡಯಾಗ್ನೋಸಿಸ್. ಮತ್ತೆ ಆನೆಸ್ಟ್ ಗೈಡೆನ್ಸ್ ಅಂದ್ರೆ ನಿಮಗೆ ಇಲ್ಲಿಗೆ ಹೋದ್ರೆ ಹೀಗೆ ಆಗ್ತದೆ, ನೀವು ಇಲ್ಲಿಗೆ ಹೋಗಿ, ನಿಮಗೆ ಇದು ಸಾಧ್ಯ ಇಲ್ಲ. ಓಕೆ, ನೀವು ಪ್ರಸಾದರಲ್ಲಿಗೆ ಹೋಗಿ ಅಥವಾ ಪುತ್ತೂರಾಯರಲ್ಲಿಗೆ ಹೋಗಿ, ನೀವು ಗವರ್ಮೆಂಟಿಗೆ ಹೋಗಿ, ನೀವು ಪ್ರೈವೇಟಿಗೆ ಹೋಗ್ಬೇಡಿ. ನಿಮಗೆ ನೀವು ದುಡ್ಡು ಉಂಟಲ್ಲ, ನೀವು MGM ಚೆನ್ನೈಗೆ ಹೋಗಿ, MGM ಹಾಸ್ಪಿಟಲ್ ಚೆನ್ನೈಗೆ ಹೋಗಿ, ಅಲ್ಲಿ ಮಾಡಿ. ನಾವು ಅದನ್ನು ನೋಡಿಕೊಂಡು ನಿಮಗೆ ಆನೆಸ್ಟ್ ಆಗಿ ಗೈಡೆನ್ಸ್ ಕೊಡ್ಬಹುದು. ಓಕೆ, ನಿಮ್ಮ ಆರ್ಥಿಕವನ್ನು ಕೂಡ ನಮಗೆ, ನೀವು ನಮ್ಮ ಊರಿನವರೇ ಆದ ಕಾರಣ ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮಗೆ ಬೇಕಾದ ಹಾಗೆ ನಾವು ಗೈಡೆನ್ಸ್ ಕೊಡ್ಬಹುದು. ಮತ್ತೆ ಸ್ಪೆಷಲಿಸ್ಟ್ ಯಾರನ್ನ ಕಾಣಬೇಕು, ಇವಾಗ ಸ್ಪೆಷಲಿಸ್ಟ್ ಒಂದು 5 ಜನ ಇರ್ತಾರೆ. ಅದರಲ್ಲಿ ಎಲ್ಲರೂ ಒಂದೇ ಲೆಕ್ಕ ಇರುವುದಿಲ್ಲ. ದ ಪರ್ಸನ್ ಶುಡ್ ಬಿ ಟ್ಯಾಲೆಂಟೆಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಹಾಗೆ ಯಾರಿಗೆ ಕಳಿಸಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳ್ಬೋದು. ಈಗ ಯಾವಾಗ ಸಿಗುತ್ತೀರಿ? ಪ್ರತಿ ಗುರುವಾರ 3 ರಿಂದ
3 ಗಂಟೆಯಿಂದ 5 ಗಂಟೆ, 2 ರಿಂದ 3 ಗಂಟೆ ಇನ್ನೊಂದು ವಿದ್ಯಾಕುಟೀರ ಅಂತ ಅಲ್ಲಿ ಕೂತಿರ್ತೇನೆ. ಅದಾದ ಮೇಲೆ ಇಲ್ಲಿ 3 ರಿಂದ 5 ಇಲ್ಲೇ ಇರ್ತೇನೆ. ಫೋನ್ ಮಾಡಿ ಬರಬೇಕು, ಯಾಕಂದ್ರೆ ಸಡನ್ ಆಗಿ ಒಂದು 30 ಜನ ಇದ್ರೆ ನನಗೆ ಐ ಹ್ಯಾವ್ ಟು ಡೂ ದ ಜಸ್ಟಿಸ್ ಟು ದ ವರ್ಕ್. ಯಾಕಂದ್ರೆ ನನಗೆ ಗುರುಗಳು ಹೇಳ್ತಾರೆ, ಬಾಯಲ್ಲಿ ಎಷ್ಟು ಹಿಡಿತದ ಅಷ್ಟೇ ನುಂಗು ಅಂತ, ನುಂಗ್ಲಿಕ್ಕೆ ಎಷ್ಟು ಆಗ್ತದೆ ಅಷ್ಟೇ ಬಾಯಲ್ಲಿ ಹಾಕು ಅಂತ. ನನಗೆ ಎಷ್ಟು ಕೂಡ್ತದೆ, ಮತ್ತೆ ತಂದೆ ಕೂಡ ಹೇಳ್ತಾ ಇದ್ರು, ನಿನ್ನ ಬುದ್ಧಿಯಲ್ಲಿ ಎಷ್ಟು ನೀರು ಹಿಡಿತದೆ ಅಷ್ಟೇ ನಿನಗೆ ಹಿಡಿಯೋದು, ಅದರಿಂದ ಜಾಸ್ತಿ ಹಿಡಿಯೋದಿಲ್ಲ ಅಂತ. ಸೊ ಹಾಗಾದ ಕಾರಣ ನನಗೆ ಎಷ್ಟು ಕೂಡ್ತದೆ ಅಷ್ಟೇ ನಾನು ಮಾಡ್ಬೇಕಷ್ಟೇ. ಹಾಗಾದ ಕಾರಣ ಫೋನ್ ಮಾಡಿ ಬನ್ನಿ, ಕಾಲ್ ಮಾಡಿ ಬನ್ನಿ. ಮತ್ತೆ ನಾನು ಇಲ್ಲದಿದ್ರೆ ನಾನು ನಿಮಗೆ ತಿಳಿ ಹೇಳ್ತೇನೆ, ಇಲ್ಲಿ ಸಂಸ್ಥೆಗೆ ಹೇಳ್ತೇನೆ. ಮತ್ತೆ ನೀವು ಹೇಗೆ ಫೋನ್ ಮಾಡಿ ಬರುವಾಗ ನಾನು ಇಲ್ಲ ಅಂತ ಹೇಳಲಿಕ್ಕೂ ಆಗ್ತದೆ. ಯಾಕಂದ್ರೆ ನಾನು ವರ್ಷಕ್ಕೆ 5 ರಿಂದ 6 ಕಾನ್ಫರೆನ್ಸ್ಗೆ ಹೋಗ್ತೇನೆ. ನಾನು ಒಂದು ವಾರ ಇರುವುದಿಲ್ಲ ಅವಾಗ. ಇವಾಗ ಕೂಡ ನಾನು ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೇನೆ. ಅಂದ್ರೆ ಇವತ್ತಿನ ದಿನ ಕೂಡ ನಾನು ಓದಿಯೇ ಬಂದದ್ದು, ಓದದೆ ನನ್ನ ಜೀವನವೇ ಇಲ್ಲ. ಹಾಗಾದ ಕಾರಣ ಪ್ರತಿದಿನ ಓದುವಂಥದ್ದು ಅದು ನಡೀತಾ ಇದೆ. ಮತ್ತೆ ಫೆಬ್ರವರಿಯಲ್ಲಿ ಒಂದು ಎಕ್ಸಾಮ್ ಪಾಸ್ ಆಗಿದ್ದೇನೆ. ಅಂದ್ರೆ ಈಗ ಕೂಡ ನಾನು ಎಕ್ಸಾಮ್ ಬರೀತಾ ಇದ್ದೇನೆ. ನಂದು 47 ವರ್ಷ ಆಯ್ತು. ಈಗ ಕೂಡ ಒಂದು ಫೆಲೋಶಿಪ್ ಎಕ್ಸಾಮ್ ಪಾಸ್ ಆಯ್ತು. ಇವಾಗ ಇನ್ನು ನೆಕ್ಸ್ಟ್ ಡಿಸೆಂಬರ್ಗೆ ಇನ್ನೊಂದು ಎಕ್ಸಾಮಿಗೆ ನಾನು ಕೂರ್ತಾ ಇದ್ದೇನೆ. ಅದು ಟ್ರಾನ್ಸ್ಯೂಸೋಫೇಸಿಯಲ್ ಇಕೋಕಾರ್ಡಿಯೋಗ್ರಫಿ ಇಲ್ಲ, ಅಂದ್ರೆ ಅನ್ನನಾಳಕ್ಕೆ ಟ್ಯೂಬ್ ಹಾಕಿ ಅಲ್ಲಿಂದ ಹೃದಯದ ಒಂದು ಪತ್ತೆ ಹಚ್ಚುವಂಥದ್ದು. ಅದರ ಬಗ್ಗೆ ಹೊಸತ್ತು ಬರ್ತಾ ಇರ್ತದೆ, ಹೊಸತ್ತು ಟ್ರೈನಿಂಗ್ ತಗೊಳ್ತಾ ಇರ್ತೇನೆ. ಹಾಗಾದ ಕಾರಣ ಆಲ್ ದೀಸ್ ಥಿಂಗ್ಸ್ ಫಾರ್ ದ ಬೆನಿಫಿಟ್ ಆಫ್ ಯು. ನನಗೆ ಅದರಲ್ಲಿ ಏನು ಆರ್ಥಿಕವಾಗಿ ಏನು ಇದಿಲ್ಲ, ನನಗೆ ಸಮಯವು ಕಷ್ಟ, ಆಮೇಲೆ ಆಚೆ ಹೋಗಿ ಬರುವುದು ಕೂಡ ಕಷ್ಟ. ಆದ್ರೆ ನಾನು ಇಲ್ಲಿ ಜೀವನ ಮಾಡಿ ಇರ್ಬೇಕಾದ್ರೆ ಅತ್ಯುನ್ನತವಾದ ಒಂದು ಸ್ಕಿಲ್ ಮತ್ತೆ ನಾಲೆಜ್ ಅನ್ನ ನನಗೆ ಬರುವವರಿಗೆ ಕೊಡಬೇಕು. ಅದು ದುಡ್ಡಿಗೋಸ್ಕರ ಅಲ್ಲ. ಇವಾಗ ಇಷ್ಟು ಕಲಿತು ನಾನು ಇಲ್ಲಿ ತಗೊಳ್ಳೋದು 10 ರೂಪಾಯಿ, ಅದು ನನಗೋಸ್ಕರ ಅಲ್ಲ, ಅದನ್ನು ಕೂಡ ನನಗೆ ಸೇವೆಗೆ ವಿನಿಯೋಗಿಸಬೇಕು ಅಂತ ನಾನು ಅದರ ಬಗ್ಗೆ ನಾನು ಹೇಳಿದ್ದೇನೆ. ಅದು ಸೇವೆಗೆ ಹೋಗ್ತದೆ ಅದು. ಹಾಗಾದ ಕಾರಣ ಇದು ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಹಾಗಾದ್ರೆ ನಾನು ಕೊಡುವಂಥದ್ದು ನಾನು ಕೊಡ್ತವೇ ಇರ್ತೇನೆ. ನನಗೆ ಏನು ಬೇಡ ಅದರಲ್ಲಿ, ನನಗೆ ಯಾವ ಹೆಸರು ಬೇಡ, ನನಗೆ ಯಾವ ಹಣವು ಬೇಡ, ಏನು ಬೇಡ. ತೆಕ್ಕೊಳ್ಳಿ, ನೆಮ್ಮದಿ ಇರಿ. ನಿಮ್ಮ ನೆಮ್ಮದಿ ಕಂಡ್ರೆ ನನಗೆ ನೆಮ್ಮದಿ. ಯಾಕಂದ್ರೆ ಹಾಗೆ ಮಾನಸಿಕ ಶಾಸ್ತ್ರದಲ್ಲಿ ಹಾಗೆ ಉಂಟು, ಇನ್ನೊಬ್ಬನ ನೆಮ್ಮದಿಯಲ್ಲೇ ನಮ್ಮ ನೆಮ್ಮದಿ ಇರಬೇಕು ಹಾಗೆ. ಆಮೇಲೆ ರೆಫರಲ್ ಸಿಸ್ಟಮ್ ಕೂಡ ಇವಾಗ ಅದನ್ನು ಕೂಡ ನಾನು ಹೇಳುವುದು ಉಚಿತ ಅಂತ ಅನಿಸ್ತದೆ. ಯಾಕಂದ್ರೆ ಇವಾಗ ಕೆಲವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರಿ ಮಾಡುವುದಿಲ್ಲ. ಹಾಗಾದ ಕಾರಣ ಪುತ್ತೂರಿನ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನನಗೀಗ ಇದು ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ. ಅಲ್ಲಿ ತುಂಬಾ ಗಲಾಟೆಗಳು ನಡೆಯುವುದು, ಮತ್ತೆ ಹಸ್ತಕ್ಷೇಪಗಳು ನಡೆಯುವುದು. ಅದಕ್ಕೋಸ್ಕರ ನಾನು ವೈದ್ಯಕೀಯದಲ್ಲಿ ಸಪೋಸ್ ಇವಾಗ ಅವರಿಗೆ ಅಡ್ಮಿಷನ್ ಬೇಕು, ಸಿಂಪಲ್ ಕಾಯಿಲೆ ಇದೆ ಅಂತ ಹೇಳಿದ್ರೆ ನಾನು ಪುತ್ತೂರಾಯರಿಗೆ ಕಳಿಸ್ತೇನೆ. ಯಾಕಂದ್ರೆ ಅವರು ಸಮಾಜ ಸೇವೆ ಅಂತ ದುಡ್ಡಿನ ಮುಖ ನೋಡದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಅವರೊಬ್ಬರೇ. ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಸಿಂಪಲ್ ವರ್ಕ್ ಇದ್ರೆ ನಾನು ಸರಿ ಕಳಿಸ್ತೇನೆ. ಪ್ರಸಾದ್ ಸರ್ ಅವರೇ ಅದನ್ನು ನೋಡಿ ಅವ್ರು ಯಾರ ಹತ್ರ ಮಾಡಿಸ್ಬೇಕು ಅದನ್ನು ಮಾಡಿಸಿ ನಮ್ಮ ಊರಿಗೆ ಅವರು ಕಳಿಸಬೇಕು. ಹಾಗಾದ ಕಾರಣ ಅದರಲ್ಲಿ ನಾನು ಹೀಗೆ ಮಾಡೋದು ಅಂತ ಮಾಡಿದ್ದೆ. ಒಂದು ವೇಳೆ ಕೆಲಸ ಕಾಂಪ್ಲೆಕ್ಸ್ ಇದ್ರೆ, ಕಾಂಪ್ಲೆಕ್ಸ್ ಅಂದ್ರೆ ತುಂಬಾ ಕಿಡ್ನಿ ಪ್ರಾಬ್ಲಮ್ ಉಂಟು, ಲಂಗ್ಸ್ ಅಲ್ಲಿ ಕಫ ಉಂಟು, ಕಷ್ಟ ಉಂಟು ಅಂತ ಇದ್ರೆ ನಾನು ಮಂಗಳೂರಿಗೆ ಕರ್ಕೊಂಡು ಹೋಗ್ತೇನೆ. ಮಂಗಳೂರಲ್ಲಿ ಬಡವರು ಸಾಧ್ಯವೇ ಇಲ್ಲ ಹೇಳುವಂಥದ್ದಿದ್ರೆ ವೆನ್ಲಾಕಲ್ಲಿ ಯಾರ ಹತ್ರ ಹೇಳಿ ಮಾತಾಡಿ ಕೈಕಾಲು ಹಿಡಿದು ಮಾತಾಡಿಸಿ ಅಲ್ಲಿ ಮಾಡಿಸಿ ಕೊಡ್ಬೋದು. ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ಈ ಕ್ಲಿನಿಕ್ ಇಂದ ಬಂದವರಿಗೆ ಮಾತ್ರ. ಇಲ್ಲದಿದ್ರೆ ನನಗೆ ಪ್ರತಿಯೊಂದು ಕೇಸಿಗೆ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಲಿನಿಕ್ಗೆ ಬಂದವರಿಗೆ ನಾನು ಕಳಿಸುವವರಿಗೆ ನಾನು ಅಲ್ಲಿ ಹೋಗಿ ಮಾಡಿಸಿ ಕೊಡ್ತೇನೆ. ಹಾಗೆ ಈಗ ಖರ್ಚಿನ ಬಗ್ಗೆ ಹೇಳಿದ್ರು, ತುಂಬಾ ಖರ್ಚಾಗ್ತದೆ ಅಂತ. ಅದು ಖರ್ಚಾಗುವಂಥದ್ದು ವೈದ್ಯಕೀಯದಲ್ಲಿ ಸರ್ವೇ ಸಾಮಾನ್ಯ ಇವಾಗ. ಯಾಕೆಂದ್ರೆ ಇವಾಗ ಹೊಸ ಟೆಕ್ನಿಕ್ಸ್ ಬರ್ತಾ ಇದೆ, ಹೊಸ ಮೆಡಿಸಿನ್ಸ್ ಬರ್ತಾ ಇದೆ. ಇವಾಗ ಒಂದು ಹಂತದಿಂದ ನಂತರ ಹೋದ್ರೆ ಅವ್ರು ಹೇಳಿದ್ರು ಕುತ್ತಿಗೆ ಹಗ್ಗ ಹಾಕಿಕೊಂಡೇ ಯಮ ಧರ್ಮರಾಯನೊಟ್ಟಿಗೆ ಬರ್ತಾರೆ ಅಂತ ಇದರಲ್ಲಿ ನಾವು ತುಂಬಾ ಅಗ್ಗದ ಮೆಡಿಸಿನ್ ಕೊಟ್ರೆ ಅದು ವರ್ಕ್ ಆಗುದಿಲ್ಲ. ನಾವು ಕೊಡುವ ಮೆಡಿಸಿನಿಗೆ ಈಗ ಪಾಲಿಮಿಕ್ಸಿನ್ ಅಂತ ಅದು ಒಂದು ದಿವಸಕ್ಕೆ 15,000 ರೂಪಾಯಿ ಆಗ್ತದೆ ಅದಕ್ಕೆ.
ಅದು ನೀವು ಯಾವುದೇ ಬ್ರ್ಯಾಂಡಿನ, ಅದು ಜನೌಷಧಿಯಲ್ಲಿ ಸಿಗುವುದಿಲ್ಲ. ನೀವು ಯಾವುದೇ ಬ್ರ್ಯಾಂಡಿನಲ್ಲಿ ನೀವು ಟ್ರೈ ಮಾಡಿ, ಅದು 10,000 ರಿಂದ 15,000 ರೂಪಾಯಿ ಆಗೇ ಆಗ್ತದೆ. ಹಾಗಾದ ಕಾರಣ ನಾನು ಆ ರಿಸಲ್ಟ್ ಬರಬೇಕಾದ್ರೆ, ಯಾಕಂದ್ರೆ ಜೀವ ಹೇಳುವಂತ ಅತ್ಯಮೂಲ್ಯ. ಒಂದು 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ನಮಗೆ ಇವತ್ತು ವ್ಯತ್ಯಾಸ ಆದ್ರೆ ಅದನ್ನು ನಾವು ಹೊಂದಿಸಿಕೊಂಡು ಹೋಗ್ಬೋದು. ಜೀವ ಹೋದ್ರೆ ಹೋಯ್ತಲ್ವಾ. ಆಮೇಲೆ ಜೀವ ಯಾರಿಗೆ ಖರ್ಚು ಮಾಡಬೇಕು ಹೇಳುವಂಥದ್ದು ಕೂಡ ನಾವು ಹೇಳ್ತೇವೆ. ಯಾಕಂದ್ರೆ ಒಬ್ಬನಿಗೆ 80 ವರ್ಷ ವಯಸ್ಸಾಯಿತು, ನಾವು ನಮ್ಮ ಆಸ್ತಿ ಮಾರಿ ಮನೆ ಮಾರಿ ಅಂಥದ್ದು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅನಾಯಾಸೇನ ಮರಣ ವಿನಾ ದೈನ್ಯೇನ ಜೀವನ, ಅದು ನನ್ನ ಕ್ರಿಟಿಕಲ್ ಕೇರ್ ಅಂದ್ರೆ ತುರ್ತು ಚಿಕಿತ್ಸೆಯ ಒಂದು ಧ್ಯೇಯ ವಾಕ್ಯ. ಯಾಕಂದ್ರೆ ಮನುಷ್ಯ ಬದುಕಬೇಕಾದ್ರೆ ದೈನ್ಯ ಇಲ್ಲದೆ ಬದುಕಬೇಕು, ಗೌರವದಿಂದ ಬದುಕಬೇಕು. ಅವರು ಒಬ್ಬನಿಗೆ ಇದಾಗಬಾರ್ದು, ಎಂಥದ್ದು ದೈನ್ಯ ಇರಬಾರ್ದು. ಆಮೇಲೆ ಸಾಯುವಾಗ ಕೂಡ ಆಯಾಸ ಇಲ್ಲದೆ ಸಾಯಬೇಕು. ಸುಮ್ಮನೆ ನಾವು ವೆಂಟಿಲೇಟರ್ ಹಾಕಿ 1 ತಿಂಗಳು 2 ತಿಂಗಳು ಮಾಡಿ ಅವನಿಗೆ ಒಂದು 20 ಲಕ್ಷ 30 ಲಕ್ಷ ಬಿಲ್ ಮಾಡಿ ಮತ್ತೆ ಅವನು ಸಾಯುವುದು, ಅವನ ಕುಟುಂಬದವರು ಸಾಯುವುದು, ಎಲ್ಲರೂ ಸಾಯುವುದು. ಹಾಗೆ ಮಾಡಬಾರ್ದು. ಹಾಗಾದ ಕಾರಣ ನಾವು ಮಾಡುವಾಗ ಬರೇ ಬುಕ್ ನೋಡಿಕೊಂಡೇ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ನೋಡ್ಬೇಕಾಗ್ತದೆ, ಅವರ ಬ್ಯಾಕ್ಗ್ರೌಂಡ್ ನೋಡ್ಬೇಕಾಗ್ತದೆ, ಮನುಷ್ಯನನ್ನು ನೋಡ್ಬೇಕಾಗ್ತದೆ. ಯಾಕಂದ್ರೆ ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಆಹಾರ ಕೊಟ್ಟ ಕೈಗೆ ಕಚ್ಚುತ್ತಾರೆ, ಆಹಾರ ಕೊಟ್ಟ ಕೈಗೆ ಕಚ್ಚುವವರು ಜಾಸ್ತಿ. ಹಾಗಾದ ಕಾರಣ ನಾವು ನಮ್ಮ ಸೇಫ್ಟಿಯನ್ನು ನೋಡ್ಬೇಕಾಗ್ತದೆ. ಈಗ ಆಹಾರ ಕೊಟ್ಟ ಕಚ್ಚುವುದು ಯಾರು? ಮೃಗ ಜಾತಿಯವರು ಮಾತ್ರ. ಸುಸಂಸ್ಕೃತರು ಯಾರು ಮಾಡುವುದಿಲ್ಲ. ಆದರೆ ಆ ರೀತಿಯ ಒಂದು ಮನಸ್ಥಿತಿ ಈಗ ತುಂಬಾ ಶುರುವಾಗಿದೆ. ಯಾರಿಗೆ ಯಾವ ಹುತ್ತದಲ್ಲಿ ಯಾವ ಹಾವು ಅಂತ ಗೊತ್ತಿಲ್ಲ. ಹಾಗಾದ ಕಾರಣ ಅದನ್ನೆಲ್ಲ ಜಾಗ್ರತೆಯಲ್ಲಿ ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಹಾಗಾದ ಕಾರಣ ಬನ್ನಿ ಹೆಲ್ತಿನ ವಿಷಯದಲ್ಲಿ ಡಿಸ್ಕಸ್ ಮಾಡುವ. ಈ ಗ್ರಾಮಕ್ಕೆ ಒಂದು ಒಳ್ಳೆಯ ಆರೋಗ್ಯ ಬಗ್ಗೆ ನಾವು ಆಲೋಚನೆ ಮಾಡುವ. ಬೇರೆ ಬೇರೆ ಇವಾಗ CPR ಇದ್ದು ವರ್ಕ್ಶಾಪ್ ಮಾಡ್ಬೋದು. ಆಮೇಲೆ ಬೇರೆ ಬೇರೆ ವಿಷಯದ ಬಗ್ಗೆ ನಾವು ಕಾರ್ಯಕರ್ತರನ್ನ ತಯಾರು ಮಾಡ್ಬೋದು. ಅದರಿಂದ ಯಾರದ್ದು ಒಂದು ಜೀವ ಉಳಿದರೆ ಇಂಡೈರೆಕ್ಟ್ ಆಗಿ ನನಗೆ ಅದರ ಪುಣ್ಯ ಸಿಗ್ತದೆ. ಹಾಗಾದ ಕಾರಣ ಜೀವ ಉಳಿಸುವಂಥದ್ದು ಪುಣ್ಯದ ಕೆಲಸವೇ, ಅದು ಡೌಟೇ ಇಲ್ಲ. ಹಾಗಾದ ಕಾರಣ ಆ ಒಂದು ಪುಣ್ಯದ ಕೆಲಸವನ್ನು ನಾವು ಮಾಡುವ. ಇಡುಕಿದೆ ಸೇವಾ ಸಹಕಾರಿ ಸಂಘಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ಸಂಸ್ಥೆ, ಒಳ್ಳೆ ಕೆಲಸಗಳಾಗ್ತಾ ಇವೆ. ಹಾಗೆ ಬಹಳ ಜಾಗ್ರತೆಯಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗುವ. ಕನ್ಸಿಸ್ಟೆನ್ಸಿ ಇರಬೇಕು. ಯಾಕಂದ್ರೆ ಆರಂಭಿಕ ಶುರುವತ್ತ ಅಂತಲ್ಲ, ಇದೇ ಒಂದು ವಿಷಯ ತೆಗೆದುಕೊಳ್ಬೇಕಾದ್ರೆ ಬಹಳ ಆಲೋಚನೆ ಮಾಡಿ ತಕೊಳ್ಬೇಕು, ಆಗ್ತದಾ ಇಲ್ವಾ ಅಂತ. ಸೊ ಹಾಗೆ ನಾವು ಅಷ್ಟು ಆಲೋಚನೆ ಮಾಡಿ ಮಾಡಿದ ಕಾರಣ ಇದನ್ನೊಂದು 10 ವರ್ಷ ಆದ್ರೂ ನಡೆಸುವ ಒಂದು ಆಲೋಚನೆಯಿಂದ ಮುಂದುವರೆ. 10 ವರ್ಷ ಅಂದ್ರೆ ಅದು ಜೀವ ಪರ್ಯಂತ ನಡೀತದೆ. 10 ವರ್ಷ ಅಂತ ಒಂದು ಇದು ಇಟ್ಕೊಂಡು ನಾವು ನೋಡುವ ಏನಾಗ್ತದೆ.